ಯಾರು ಕೂಡ ಆತನ ನಿಯಂತ್ರಣ ತರಲಿಕ್ಕೆ ಆಗ್ಲಿಲ್ಲ, ಯಾರು ಕೂಡ ಆತನ ಸರಿಪಡಿಸಲಿಕ್ಕೆ ಆಗ್ಲಿಲ್ಲ, ಯಾರು ಕೂಡ ಆತನ ಕುಟುಂಬನ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನೀವು ಸೋತೋಗಿರ್ಬಹುದು. ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು, ಎಲ್ಲರೂ ಕೂಡ ಹೇಳಿ ನೋಡಿದ್ರು, ಎಲ್ಲರೂ ಕೂಡ ಬಂದು ಏನೆಲ್ಲ ಮಾಡಿದ್ರು, ಯಾರಿಗೆ ಏನೇನು ಪ್ರಯತ್ನ ಆಗ್ತದೆ ಎಲ್ಲವನ್ನ ಮಾಡಿ ನೋಡಿದ್ರೆ ಎಂಬುದಾಗಿ ನೀವು ಅಂದುಕೊಂಡಿರ್ಬೋದು. ಯಾವ ಜನರು ಅವನನ್ನ ಊರಿಂದ ಹೊರಗಾಕಿ ಅಡವಿಗೆ ಅರಣ್ಯಕ್ಕೆ ಕಳಿಸಿದ್ರು, ಅದೇ ಜನರು ಬಂದು ಹೇಳ್ತಾ ಇದ್ರೆ ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ರು ನೋಡಿ ನಡುಗುತ್ತಾ ಇದ್ರು. ಓಡಿಸಿದಂತ ಜನರೇ, ನಿನ್ನನ್ನು ಹೀಯಾಳಿಸಿದಂತ ಜನರೇ, ನಿನ್ನನ್ನು ತಿರಸ್ಕಾರ ಮಾಡಿದ ಜನರೇ, ಒಂದು ದಿನ ನಿನ್ನನ್ನು ನೋಡಿ ನಡುಗುವಂತ ದಿನ ಅದು ಬರುವಂತದ್ದಾಗಿದೆ. ಆಮೆನ್. ಇವತ್ತು ನಾನು ಮಾತಾಡುವಂತ ಸಂದೇಶದ ಅಂಶ, ಯೇಸು ನನಗೇನು ಮಾಡಿದ. ಹೇಳಿ ಪಕ್ಕದವರಿಗೆ, ಯೇಸು ನನಗೇನು ಮಾಡಿದ, ನಿನಗೇನು ಮಾಡಿದ, ಅವರಿಗೇನು ಮಾಡಿದ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಮಾರ್ಕ ಸುವಾರ್ತೆ 5ನೇ ಅಧ್ಯಾಯ 1-20, ಲೂಕ 8ನೇ ಅಧ್ಯಾಯ 26-39, ಮತ್ತ 8ನೇ ಅಧ್ಯಾಯ 28-34. ಈ ಒಂದು 3 ಸುವಾರ್ತೆಗಳಲ್ಲಿ ಈತನ ಕುರಿತಾಗಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಹತ್ರ ಅನೇಕ ದೆವ್ವ ಹಿಡಿದಂತ ಜನರು ಬಂದ್ರು, ನಾನಾ ತರವಾದ ರೋಗಗಳಿರುವವರು ಬಂದ್ರು. ಅನೇಕರು ಯೇಸುವಿನ ಬಳಿಗೆ ಬರುವಾಗ ಸತ್ಯವೇದ ಹೇಳುತ್ತದೆ, ಯೇಸು ಸ್ವಾಮಿ ಎಲ್ಲರನ್ನ ಮುಟ್ಟಿ ಗುಣ ಮಾಡಿದ್ರಂತೆ. ಆಮೆನ್. ಯಾರನ್ನ ಸುಮ್ಮನೆ ಕಳಿಸಿಲ್ಲ, ಯಾಕಂದ್ರೆ ಆತನಲ್ಲಿ ಬಲ ಶಕ್ತಿ ಇದೆ. ಆತನ ಬಳಿಗೆ ಬರುವವರು ಎಂದು ಕೂಡ ಸುಮ್ಮನೆ ಕಳಿಸಲ್ಲ. ಪಕ್ಕದವರಿಗೆಲ್ಲ, ನಿನ್ನನ್ನು ದೇವರು ಸುಮ್ಮನೆ ಕಳಿಸಲ್ಲ, ನಿನ್ನನ್ನು ಬಿಡುಗಡೆ ಮಾಡಿ ದೇವರು ಕಳಿಸುವನಾಗಿದ್ದಾನೆ. ಯೇಸುವಿನ ಬಳಿಗೆ ಬರುವಾಗ ಅನೇಕರನ್ನ ಆತನು ಗುಣ ಮಾಡಿ ಕಳಿಸಿದ, ಆದ್ರೆ ಒಬ್ಬನನ್ನ ಸ್ವಾಮಿ ನೆನಪು ಮಾಡಿಕೊಂಡ. ಆತನು ಸಮುದ್ರದ ಆಚೆ ಕಡೆ ಇದ್ದಾನೆ. ಆ ಸ್ಥಳದಲ್ಲಿ ಇರುವಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ, ನಾವು ಈ ಕಡೆಯಿಂದ ಆ ಕಡೆ ಹೋಗೋಣ. ಆಮೇಲೆ ಅಂದ್ರೆ ಇನ್ನು ಬೈಬಲ್ ಅಲ್ಲಿ ಗಮನ ಮಾಡಬೇಕು. ಅದಾದ ಮೇಲೆ ಆಮೇಲೆ ಏನಾಯ್ತು? ಆಮೇಲೆ ಅವರೆಲ್ಲರಿಗೂ ಬಿಡುಗಡೆ ಕೊಟ್ಟ ಮೇಲೆ ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದರೊಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. ಲೂಕನ ಬರೆದ ಸುವಾರ್ತೆಗೆ ಬರೋಣ. ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗೆರಸೇನ ಸೀಮೆಗೆ ಮುಟ್ಟಿದರು. ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬ ಮನುಷ್ಯನು ಆತನೆದುರಿಗೆ ಬಂದು ಅವನಿಗೆ ದೆವ್ವಗಳು ಹಿಡಿದಿದ್ದವು. ಬಹು ಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಯಾವ ಮನೆಯಲ್ಲಿಯೂ ಇರದೆ ಸಮಾಧಿಯ ಗವಿಗಳಲ್ಲೇ ಇರುತ್ತಿದ್ದನು. ಗಮನಿಸಿ, ಓದಂತ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಈತನು ದೆವ್ವ ಹಿಡಿದಂತ ಮನುಷ್ಯನಾಗಿದ್ದಾನೆ. ಸೊ ಈತನು ಎಲ್ಲಿದ್ದಾನೆ? ಒಬ್ಬಂಟಿಗನಾಗಿದ್ದಾನೆ, ಊರಲ್ಲಿಲ್ಲ, ಸಮುದ್ರದ ಆಚೆ ಕಡೆ ಗವಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡುತ್ತಾ ಅರಚುತ್ತಾ ಕಿರುಚುತ್ತಾ ಅಲ್ಲೇ ಆತನು ವಾಸ ಮಾಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಬಹುಕಾಲ, ಬಹಳಷ್ಟು ವರ್ಷಗಳು ಅದೇ ಸ್ಥಳದಲ್ಲಿ ಆತನಿದ್ದಾನೆ. ಗಮನಿಸಿ, ಮನೆಯನ್ನು ಬಿಟ್ಟಿದ್ದಾನೆ, ಕುಟುಂಬವನ್ನು ಬಿಟ್ಟಿದ್ದಾನೆ, ಸಮುದ್ರದ ಆಚೆ ಕಡೆ ಇದ್ದು ಗವಿಗಳಲ್ಲೇ, ಸಮಾಧಿ ಗವಿಗಳಲ್ಲೇ ವಾಸ ಮಾಡುತ್ತಾ ಮುಂಜಾನೆ ಆದ್ರೆ ಇಡೀ ಬೆಟ್ಟವೆಲ್ಲ ತಿರುಗಾಡ್ಕೊಂಡು ಅರಚುತ್ತಾ ಕಿರುಚುತ್ತಾ ಜೀವಿಸ್ತಾ ಇರುವಂತ ಮನುಷ್ಯ. ಆತನು ಒಬ್ಬನಿಗೋಸ್ಕರ ಯೇಸು ಸ್ವಾಮಿ ಈ ದಡದಿಂದ ಆ ದಡಕ್ಕೆ ಹೋದನು. ಆಮೆನ್. ಪಕ್ಕದಲ್ಲಿ ಹೇಳ್ರಿ, ಒಬ್ಬರಿದ್ರು ಕೂಡ ದೇವರಿಗೆ ಮುಖ್ಯ. ನೋಡಿ, ಆತನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ತನಗೆ ಪ್ರಜ್ಞೆ ಇಲ್ಲದವನಾಗಿದ್ದ, ತನ್ನ ಮೇಲೆ ತನಗೆ ಪ್ರಜ್ಞೆ ಇಲ್ಲ, ಖಬರಿಲ್ಲ. ಬೈಬಲ್ ಹೇಳ್ತದೆ, ಬಟ್ಟೆಗಳನ್ನೇ ಹಾಕಿಕೊಂಡಿಲ್ಲ, ಬೆತ್ತಲೆಯಾಗಿದ್ದಾನೆ. ನೋಡಿ, ಆ ದೆವ್ವ ಏನೆಲ್ಲ ಅವನಿಗೆ ಮಾಡಿದೆ, ತನ್ನ ಮೇಲೆ ತನಗೆ ಪ್ರಜ್ಞೆ ಇಲ್ಲದಾಗೆ ಮಾಡಿಬಿಟ್ಟಿದೆ, ಬೆತ್ತಲೆಯಾಗಿ ತಿರುಗುವಂತೆ ಮಾಡಿಬಿಟ್ಟಿದೆ. ಇದರ ಅರ್ಥ ಗಮನಿಸಿ, ದೆವ್ವ ಹಿಡಿದಂತ ಮನುಷ್ಯ ಹೇಗಿರ್ತಾನಂದ್ರೆ ತನ್ನ ನಿಯಂತ್ರಣದಲ್ಲಿ ತಾನು ಇರುವುದಿಲ್ಲ. ಬೈಬಲ್ ಹೇಳುತ್ತದೆ, ಸ್ಪಷ್ಟವಾಗಿ ಹೇಳುತ್ತದೆ, ಆತನಿಗೆ ಸರ್ಪಣೆಗಳಿಂದ ಕಟ್ಟಿದ್ರಂತೆ. ಆತನು ಯಾರನ್ನು ಹಿಡಿಲಿಕ್ಕೆ ಆಗದೆ ಇರುವಾಗ ಸರ್ಪಣೆಗಳಿಂದ ಕಟ್ಟಿದಾಗ ಯಾರು ಕೂಡ ಆತನ ನಿಯಂತ್ರಣಕ್ಕೆ ತರಲಿಕ್ಕೆ ಆಗದೆ ಹೋಯ್ತು. ಅದನ್ನ ಈ ವಾಕ್ಯಗಳಲ್ಲಿ ನಾವು ನೋಡ್ತೀವಿ. ಯಾರು ಕೂಡ ಆತನ ನಿಯಂತ್ರಣ ತರಲಿಕ್ಕೆ ಆಗಲಿಲ್ಲ, ಯಾರು ಕೂಡ ಆತನ ಸರಿಪಡಿಸಲಿಕ್ಕೆ ಆಗಲಿಲ್ಲ.
ಯಾರು ಕೂಡ ಆತನ ಕುಟುಂಬವನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ, ಯಾರು ಕೂಡ ಆತನ ಜೀವಿತವನ್ನ ಕಟ್ಟಲಿಕ್ಕೆ ಆಗಲಿಲ್ಲ, ಯಾರು ಕೂಡ ಆತನ ಪ್ರಾಣವನ್ನ ಕಾಪಾಡಲಿಕ್ಕೆ ಆಗಲಿಲ್ಲ, ಯಾರು ಕೂಡ ಬಂದು ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ. ತನ್ನ ಶಕ್ತಿಯಿಂದ ಆಗಲಿ, ತನ್ನ ಬಲದಿಂದ ಆಗಲಿ, ತಾನು ಉಪಯೋಗಿಸುವಂತ ಜ್ಞಾನದಿಂದ ಆಗಲಿ, ತಾನು ಮಾಡುವ ಪ್ರಯತ್ನಗಳಿಂದ ಆಗಲಿ, ಲೋಕದಲ್ಲಿರುವ ಯಾವ ಮನುಷ್ಯನಿಂದಲೂ ಕೂಡ ಆತನ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಿನ್ನ ಜೀವನ ಕೂಡ ಹಾಗೆ ಇರಬಹುದು. ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಗಂಡನ ವಿಷಯದಲ್ಲಿ, ನಿನ್ನ ಹೆಂಡತಿಯ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ಯಾರು ಕೂಡ ಸರಿ ಮಾಡಕ್ ಆಗ್ತಾ ಇಲ್ವಾ? ಎಲ್ಲರೂ ಪ್ರಯತ್ನ ಮಾಡಿ ಬಿಟ್ಟಿದ್ದಾರಾ? ಈಗ ನಿನಗೊಂದು ಶುಭ ವಾರ್ತೆ, ಒಬ್ಬನಿನ ಸರಿ ಮಾಡುವವನು ಒಬ್ಬನು ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನೀವು ಸೋತೋಗಿರಬಹುದು. ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು, ಎಲ್ಲರೂ ಕೂಡ ಹೇಳಿ ನೋಡಿದ್ರು, ಎಲ್ಲರೂ ಕೂಡ ಬಂದು ಏನೆಲ್ಲ ಮಾಡಿದ್ರು, ಯಾರಿಗೆ ಏನೇನು ಪ್ರಯತ್ನ ಆಗ್ತದೆ ಎಲ್ಲವನ್ನ ಮಾಡಿ ನೋಡಿದ್ರೆ ಎಂಬುದಾಗಿ ನೀವು ಅಂದುಕೊಂಡಿರ್ಬೋದು. ಈಗ ಒಬ್ಬ ನಿನಗೆ ಬಿಡುಗಡೆ ಮಾಡುವನು ಒಬ್ಬನು ಇದ್ದಾನೆ, ನಿನ್ನನ್ನು ಹೊರಗಡೆ ತರುವವನು ಒಬ್ಬನು ಇದ್ದಾನೆ. ಆತನ ಕಣ್ಣು ನಿನ್ನನ್ನು ಯಾವ ಸ್ಥಳದಲ್ಲಿದ್ರು ಕೂಡ ನಿನ್ನನ್ನು ನೋಡುತ್ತಲೇ ಇದೆ. ಈ ಸಮುದ್ರದಿಂದ ಆಚೆ ದಡಕ್ಕಿದ್ರು ಕೂಡ ಸ್ವಾಮಿ ಹೇಳಿದ, ನಾವು ಈ ದಡದಿಂದ ಆ ದಡಕ್ಕೆ ಹೋಗೋಣ. ವಾಕ್ಯ ಭಾಗ ನೋಡ್ತೀವಿ, ಆತನ ಪರಿಸ್ಥಿತಿಯನ್ನ ಸರಿ ಮಾಡಲಿಕ್ಕೆ ಆತನು ಹೋಗ್ತಾ ಇದ್ದಾನೆ. ನೋಡಿ ಆತನು ಎಂತವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಯಾರು ಕೂಡ ಆತನ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸರ್ಪಣೆಗಳನ್ನು ಕಟ್ಟಿ ಹಾಕಿದ್ದಾರೆ, ಕೈಗೆ ಕಾಲಿಗೆ ಕಟ್ಟಿ ಹಾಕಿದ್ದಾರೆ. ಬೈಬಲ್ ಹೇಳ್ತದೆ ಅವೆಲ್ಲವನ್ನು ಕೂಡ ಆತನ ಏನ್ ಮಾಡಿದಂತೆ ಕಿತ್ತು ಬಿಸಾಕಿದ್ರೆ ಅಂತ. ಸರ್ಪಣೆ ಆತನ ಯಾರು ಕೂಡ ನಿಯಂತ್ರಣದಲ್ಲಿ ತರಲಿಕ್ಕೆ ಆಗಲಿಲ್ಲ. 27ನೇ ವಚನ, ಆತನು ಆ ಸ್ಥಳದಲ್ಲಿ ಇಳಿಯುತ್ತಲೇ, ಅಂದ್ರೆ ಸಮುದ್ರ ದಡದ ಆಚೆಗೆ ಇಳಿಯುತ್ತಲೇ ವಾಕ್ಯ ಭಾಗ ನೋಡ್ತೇವೆ, ಆತನ ಎದುರಿಗೆ ಆತನು ಬಂದರು. ಇಲ್ಲಿಗೆ ಗಮನಿಸಿ, ಇಲ್ಲಿ ಯಾರು ಫಸ್ಟ್ ಬಂದು ಭೇಟಿ ಆಗಿದ್ದು? ದೆವ್ವ. ಯೇಸು ಸ್ವಾಮಿ ಹೋಗಿ ಅಲ್ಲಿ ಹೋಗಿ ಹೋಗಪ್ಪ ಬಿಟ್ಟು ಹೋಗಪ್ಪ ಅಂತ ಕೇಳಲಿಲ್ಲ. ದೆವ್ವನ ಯೇಸುವಿನ ಬಳಿಗೆ ಬಂದಿದೆ. ಕಾರಣ ಏನು? ಆತನ ದೇವಕುಮಾರನಾಗಿದ್ದಾನೆ, ಆತನ ಶಕ್ತಿ ಬಲ ಇದೆ. ಆ ದೆವ್ವ ತಾಳ್ಕೊಳಕ್ ಆಗ್ಲಿಲ್ಲ. ಯಾವಾಗ ಸಮುದ್ರ ದಡದಲ್ಲಿ ಆತನ ಕಾಲಿಟ್ಟನೋ ತಕ್ಷಣವೇ ಆ ದುರಾತ್ಮ ನಡಗುತ್ತಾ ಇದೆ. ಆಮೆನ್, ಹಲ್ಲೆಲೂಯಾ. ದೇವರ ಮಗನಾಗಿರುವ, ದೇವರ ಮಗಳಾಗಿರುವ ನೀನು ಯಾವ ಸ್ಥಳದಲ್ಲಿ ಕೂಡ ಕಾಲಿಟ್ರೆ ನೀನು ನಡಗೋದಲ್ಲ, ದೆವ್ವ ನಿನ್ನನ್ನು ನೋಡಿ ನಡಗಬೇಕು. ಅದುವೇ ದೇವರ ಶಕ್ತಿ, ದೇವರ ಬಲ ನಿನ್ನ ಒಳಗಡೆ ಇದೆ ಅಂತ ಅರ್ಥ. ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಹೋಗಿ ಕಾಲಿಟ್ಟ ತಕ್ಷಣವೇ ಆ ದುರಾತ್ಮ ನಡಗಿತ್ತಂತೆ. ಬೈಬಲ್ ಹೇಳ್ತದೆ, ಅದು ನಡುಗುತ್ತಾ ಬಂದು ಹೇಳ್ತಾ ಇದೆ, ಸ್ವಾಮಿ ದೇವಕುಮಾರನೇ, ನನ್ನ ಗೊಡವೆ ನಿನಗೇಕೆ, ನನ್ನನ್ನು ಕಾಡಬೇಡ, ದಯಮಾಡಿ ನನ್ನ ಬಿಟ್ಟು ಹೋಗತ್ತೆ ಬೇಡಿಕೊಳ್ಳಿತು ಅಂತ. ಹಲ್ಲೆಲೂಯಾ. ದೆವ್ವ ಏನ್ ಮಾಡ್ತಾ ಇದೆ? ದೇವರಿಗೆ ಬೇಡ್ಕೊಳ್ತಾ ಇದೆ. ಇವತ್ತು ಉಲ್ಟಾ ಆಗಿದೆ, ನಾವು ಬೇಡ್ಕೊಳ್ತೀವಿ, ನಿನಗೇನ್ ಕೊಳ್ಳಿ, ಓದ್ತೀಯಾ, ದಯಮಾಡಿ ಹೋಗ್ತಾಯಿ, ಹೋಗ್ಯವಾ? ಅದಲ್ಲ, ದೆವ್ವ ನಿನ್ನನ್ನ ಬೇಡಬೇಕು. ಆಮೆನ್. ಒಂದು ಸಾರಿ ಒಂದು ದೆವ್ವ ನಮ್ಮ ಹತ್ರ ಬರುವಾಗ ಅದು ಹೋಗನ್ನುವಾಗ ಹೋಗಲ್ಲ ಅಂತ ಹೇಳಿದ್ರು. ಯೇಸು ನಾಮದಲ್ಲಿ ನೀನು ಹೋಗಲೇಬೇಕು. ಹೋಗ್ತೀನಿ. ಯಾವಾಗ ದೇವರ ನಾಮವನ್ನು ಉಪಯೋಗಿಸ್ತೀವೋ, ದೇವರ ಬಲವನ್ನು ಉಪಯೋಗಿಸ್ತೀವೋ, ಯಾವುದು ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. ಗಮನಿಸಿ, ಆತನ ಪರಿಸ್ಥಿತಿ ಏನಂದ್ರೆ ಯಾರು ಕೂಡ ಆತನ ಕಟ್ಟಲಿಕ್ಕೆ ಆಗಲಿಲ್ಲ, ಆತನ ಸಮಾಧಾನ ಕೊಡ್ಲಿಕ್ಕೆ ಆಗಲಿಲ್ಲ, ಆತನ ಮನೆಯನ್ನ ಕಟ್ಟಲಿಕ್ಕೆ ಆಗಲಿಲ್ಲ, ಆತನಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ಆಗಲಿಲ್ಲ, ಯಾರು ಕೂಡ ಆತನ ಜೀವಿತವನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಯೇಸು ಸರಿ ಮಾಡ್ಲಿಕ್ಕೆ ಬಂದಿದ್ದಾನೆ. ಆಮೆನ್. ಇವತ್ತು ನೀನು ಯಾವುದೇ ಆಲೋಚನೆ ಈ ಸ್ಥಳದಲ್ಲಿ ಕೂತಿರ್ಬೋದು, ಅಯ್ಯೋ ಯಾವಾಗ ಸರಿ ಆಗುತ್ತೆ, ಯಾವಾಗ ಇದು ಸರಿ ನಡೀತದೆ ಎಂಬುದಾಗಿ ನೀನು ಆಲೋಚನೆ ಮಾಡಿ ಸ್ಥಳದಲ್ಲಿ ಕುಂತಿರಬಹುದು. ಈಗ ಸ್ವಾಮಿ ಅದನ್ನು ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ಏನನ್ನ ಸ್ವಾಮಿ ಕಟ್ಟಿದ್ರು? ಮೊದಲನೇದಾಗಿ ನೋಡ್ತೇವೆ, ಯೇಸು ಸ್ವಾಮಿ ಹತ್ರ ಬರುವಾಗ ಅವನಿಗೆ ಸ್ವಸ್ಥ ಬುದ್ಧಿಯನ್ನ ಸ್ವಾಮಿ ಕೊಟ್ರು. ಎಂತ ಬುದ್ಧಿಯನ್ನು ಕೊಟ್ರಂತೆ? ಸ್ವಸ್ಥ ಬುದ್ಧಿಯನ್ನ. 35ನೇ ವಚನ, ಜನರು ನಡೆದ ಸಂಗತಿಗಳನ್ನು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನನ್ನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದದ ಬಳಿಯಲ್ಲಿ ಕೂತಿದ್ದಾನೆ. ಹಲ್ಲೆಲೂಯಾ. ಜೋರಾಗಲಿ ಹಲ್ಲೆಲೂಯಾ. ಮೊದಲು ಬಟ್ಟೆನೆ ಹಾಕಿಕೊಳ್ಳದೆ ಎಲ್ಲ ಸರ್ಪಣೆಗಳನ್ನು ತೆಗೆದು ಹಾಕಿ ಎಲ್ಲರನ್ನ ಹಿಂಸಿಸಿ ಯಾರು ಕೂಡ ಮಣಿಯದೇ ಇದ್ದಂಥ ವ್ಯಕ್ತಿ ಯೇಸು ಬಂದ ತಕ್ಷಣವೇ ಆ ದೆವ್ವ ಆತನನ್ನು ಬಿಟ್ಟು ಹೋದ ಕೂಡಲೇ ಅವನ ಬುದ್ಧಿ ಸ್ವಸ್ಥ ಬುದ್ಧಿ ಬಂತವನಿಗೆ. ಇವತ್ತು ನಿನಗೂ ನನಗೂ ದೇವರನ್ನ ಕಂಡುಕೊಂಡ ಮೇಲೆ, ದೇವರನ್ನ ಆರಾಧನೆ ಮಾಡಿದ ಮೇಲೆ, ಸಭೆಗೆ ಬಂದ ಮೇಲೆ, ಯೇಸು ಸ್ವಾಮಿ ಯಾರಂತ ತಿಳ್ಕೊಂಡ ಮೇಲೆ ನಿನಗೆ ಸ್ವಸ್ಥ ಬುದ್ಧಿಯನ್ನು ಸ್ವಾಮಿ ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರ? ವಿಶ್ವಾಸ ಮಾಡೋರು ಕೈಗಳನ್ನು ಮೇಲೆತ್ತೀರಿ. ನನಗೆ ಒಳ್ಳೆಯ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾರೆ. ಆಮೆನ್. ಯೇಸು ಸ್ವಾಮಿ ಬಳಿಗೆ ಬರುವುದಕ್ಕಿಂತ ಮುಂಚೆ ಆತನ ಬುದ್ಧಿ ಹೇಗಿತ್ತಂದ್ರೆ, ತನ್ನ ಮೇಲೆ ತನಗೆ ಖಬರಿಲ್ಲ,
ತಾನು ಏನು ಮಾತಾಡ್ತೀನಿ ಎಂಬುದಾಗಿ ಗೊತ್ತಿಲ್ಲ, ಯಾರ ಮೇಲೆ ಏನು ಮಾಡ್ತೀನಿ ಎಂಬುದಾಗಿ ಗೊತ್ತಿಲ್ಲ, ಯಾವ ಸ್ಥಳಕ್ಕೆ ಹೋಗ್ತೀನಿ ಎಂಬುದಾಗಿ ಗೊತ್ತಿಲ್ಲ, ಏನು ಊಟ ಮಾಡ್ತಾ ಇದ್ದೀನಿ ಎಂಬುದಾಗಿ ಗೊತ್ತಿಲ್ಲ. ಖಬರಿಲ್ಲದಂತ ಮನುಷ್ಯ ಯೇಸುವಿನ ಭೇಟಿ ಆದಾಗ, ಯೇಸುವಿನ ಸಂಧಿಸಿದಾಗ, ಈಗ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ದಾನೆ. ಮೊದಲು ಬಟ್ಟೆ ಇಲ್ಲದವನು ಏನಾಗಿದ್ದಾನೆ? ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ನನಗೇನು ಮಾಡಿದ, ಯೇಸು ಸ್ವಾಮಿ ನನಗೇನು ಮಾಡಿದ ಅಂತ ಹೇಳ್ತೀವಲ್ವಾ, ನಿನಗೆ ಒಳ್ಳೆ ಸ್ವಸ್ಥ ಬುದ್ಧಿಯನ್ನು ಸ್ವಾಮಿ ಕೊಟ್ಟವನಾಗಿದ್ದಾನೆ. ಆಮೆನ್. ನಿನ್ನ ಕುಟುಂಬವನ್ನು ಹೇಗೆ ಕಟ್ಕೋಬೇಕು, ನಿನ್ನ ಜೀವಿತವನ್ನು ಹೇಗೆ ಕಟ್ಕೋಬೇಕು, ಕುಟುಂಬ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಯಾವ ರೀತಿ ನಡಿಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ಸ್ವಸ್ಥ ಬುದ್ಧಿಯ ಜ್ಞಾನವನ್ನ ಸ್ವಾಮಿ ನನಗೆ ಕೊಟ್ಟದರಿಂದಲೇ ಅದಕ್ಕೆ ನೀನು ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಬಹಳ ಜನ ಹೇಳ್ತೇವೆ, ಸ್ವಾಮಿ ದೇವರು ನನಗೆ ಏನು ಮಾಡಿದ? ನಿನ್ನ ಜೀವಿತವನ್ನೇ ಬದಲಾವಣೆ ಮಾಡಿದ, ನಿನ್ನ ಸ್ಥಿತಿಯನ್ನೇ ಬದಲಾವಣೆ ಮಾಡಿ ತನ್ನ ಜ್ಞಾನವನ್ನು ಆತ ನಿನಗೆ ಕೊಟ್ಟಿದ್ದಾನೆ. ಏಳನೇದಾಗಿ ಏನು ಮಾಡಿದೆ ಸ್ವಾಮಿ? ಅವನಿಗೆ ಸಮಾಧಾನವನ್ನ ಕೊಟ್ಟನು. ಗಮನಿಸಿ, ಅವನಿಗೆ ಸಮಾಧಾನ ಇಲ್ಲ. ಬೈಬಲ್ ಹೇಳ್ತದೆ, ಅರ್ಚುತ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ. ಗುಡ್ಡ ಏರೋದು, ಕಿರುಚುವುದು, ಗೆಬೆಗಳಲ್ಲಿ ಹೋಗೋದು, ಎಂಬುದಾಗಿ ಕಿರುಚುವುದು, ಸಮಾಧಾನ ಇಲ್ಲದ ಜೀವಿತ. ಆದ್ರೆ ಯೇಸುವನ್ನ ಸಂಧಿಸಿದಾಗ, ಯೇಸು ಸ್ವಾಮಿ ಆತನ್ನ ಮುಟ್ಟಿದಾಗ, ಈಗ ಸ್ವಸ್ಥ ಬುದ್ಧಿಯಿಂದ ಎಲ್ಲಿ ಕೂತ್ಕೊಂಡಿದ್ದಾನೆ? ಓದಿರಿ ಆ ವಚನ, 35ನೇ ವಚನ. ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಗಳನ್ನು ಹಾಕಿಕೊಂಡು, ಗಮನಿಸಿ, ದೆವ್ವ ಬಿಟ್ಟು ಹೋಗಿದ್ದ ಮನುಷ್ಯನಲ್ಲ, ದೆವ್ವಗಳು ಬಿಟ್ಟು ಹೋಗಿದ್ದ ಮನುಷ್ಯರು. ನಾಟ್ ಸಿಂಗಲ್ ವರ್ಡ್, ಪ್ಲೂರಲ್ ವರ್ಡ್. ಒಂದಲ್ಲ, ಬಹುಪದವ. ಎಷ್ಟು ದೆವ್ವಗಳು ಆತನಲ್ಲಿ ಇದೆ ಅಂದ್ರೆ 2,000 ದೆವ್ವಗಳು. ಅದಕ್ಕೆ 2,000 ಹಂದಿಗಳು ಹೋಗಿ ಸತ್ತುವಂತೆ. ಈ 2,000 ದೆವ್ವಗಳು ಹಿಡಿದಂತ ಮನುಷ್ಯನು ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಯೇಸುವಿನ ಪಾದದ ಬಳಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೀನಿಲ್ಲದಿನ್ಯಾರಿರುವರು, ಯೇಸುವೇ ನಿನ್ನ ಪ್ರೀತಿ ನನ್ನಲ್ಲಿರುವುದು. ನಿನ್ನ ಪಾದಕ್ಕೆ ಬರುವೆ, ನಿನ್ನನ್ನೇ ಸ್ತುತಿಪೆ. ನೀನಿಲ್ಲದಿನ್ಯಾರಿರುವರು, ಯೇಸುವೇ ನಿನ್ನ ಪ್ರೀತಿ ನನ್ನಲ್ಲಿರುವುದು. ಯೇಸುವೇ ನಿನ್ನ ಪ್ರೀತಿ ನನ್ನಲ್ಲಿರುವುದು. ಆ ದೆವ್ವ ಹಿಡಿದಂತ ಮನುಷ್ಯ ತಿಳ್ಕೊಂಡ, ಯಾರು ಕೂಡ ನನ್ನನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ, ಯಾರು ಕೂಡ ನನ್ನ ಜೀವಿತವನ್ನ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಾಮಿ, ನೀನ್ ನನ್ನ ಜೀವಿತವನ್ನ ಸರಿ ಮಾಡಿದೆಯಲ್ಲ, ಈಗ ನಿನ್ನ ಪಾದವೇ ನನಗಾಶ್ರಯ. ನಿನ್ನ ಜೀವಿತವನ್ನ ದೇವರು ಕಟ್ಟಿದ ಮೇಲೆ, ನಿನ್ನನ್ನ ದೇವರು ಬದಲಾವಣೆ ಮಾಡಿದ ಮೇಲೆ, ನಿನ್ನ ಸ್ಥಿತಿಯನ್ನ ದೇವರು ಬದಲಾವಣೆ ಮಾಡಿದ ಮೇಲೆ, ನೀನು ಇರಬೇಕಾದ ಸ್ಥಳ ಯೇಸುವನ್ನ ಬಿಟ್ಟು ಅಲ್ಲ, ನೀನು ಇರಬೇಕಾದ ಸ್ಥಳ ಯೇಸುವಿನ ದೂರ ಹೋಗುವುದಲ್ಲ, ಯೇಸುವಿನ ಪಾದವೇ ನಿನಗೆ ಆಶ್ರಯವಾಗಿದೆ. ಆಮೆನ್. ಯೇಸುವಿನ ಪಾದವನ್ನು ಹಿಡಿದುಕೊಳ್ಳಬೇಕಾಗಿದೆ. ಅದಕ್ಕೆ ಆ ವ್ಯಕ್ತಿ ಯೇಸುವಿನ ಪಾದ ಹತ್ರ ಕೂತ್ಕೊಂಡಿದ್ದಾನೆ. ಯಾರು ಕೂಡ ಆತನ ಮುಂದೆ ನಿಲ್ಲದಂತ ವ್ಯಕ್ತಿ, ಆತನ ನೋಡಿದ್ರೆ ಓಡಿ ಹೋಗ್ತಾ ಇರುವಂತ ಜನರು, ಅಂತ ಜನರು ಯೇಸುವಿನ ಪಾದದಲ್ಲಿ ಕೂತ್ಕೊಂಡು ಯೇಸುವಿನ ಪಾದದಲ್ಲಿ ಆತನಿದ್ದು ಆತನ ಮುಖವನ್ನ ನೋಡುತ್ತಾ ಆತನ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ಜನರು ಆತನನ್ನ ಊರು ಹೊರಗಡೆ ಹಾಕಿದ್ರು, ನೀನು ನಮ್ಮೂರಾಗಿದ್ರೆ ಎಲ್ಲರನ್ನ ನೀನು ಹೊಡಿತೀಯ, ನಮ್ಮೂರಲ್ಲಿದ್ರೆ ನಿನ್ನಿಂದ ಎಲ್ಲರೂ ಕೆಟ್ಟು ಹೋಗ್ತಾರೆ, ನಮ್ಮೂರಲ್ಲಿದ್ರೆ ಎಲ್ಲರೂ ಕೂಡ ನಿನ್ನಿಂದ ನಷ್ಟ ಹೊಂದುತ್ತಾರೆ ಎಂಬುದಾಗಿ ಯಾವ ಜನರು ಅವನನ್ನ ಊರಿಂದ ಹೊರಗಾಕಿ ಅಡವಿಗೆ ಅರಣ್ಯಕ್ಕೆ ಕಳಿಸಿದರು, ಅದೇ ಜನರು ಬಂದು ಹೇಳ್ತಾ ಇದ್ರೆ ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ರು ನೋಡಿ ನಡುಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಓಡಿಸಿದಂತ ಜನರೇ, ನಿನ್ನನ್ನು ಹೀಯಾಳಿಸಿದಂತ ಜನರೇ, ನಿನ್ನನ್ನು ತಿರಸ್ಕಾರ ಮಾಡಿದ ಜನರೇ, ಒಂದು ದಿನ ನಿನ್ನನ್ನು ನೋಡಿ ನಡುಗುವಂತ ದಿನ ಅದು ಬರುವಂತದ್ದಾಗಿದೆ. ಆಮೆನ್. ನಿನ್ನ ನೋಡಿ ನಡುಗುತ್ತಾರೆ. ಕಾರಣ ನಿನ್ನ ಬಲ ಅಲ್ಲ, ನಿನ್ನ ಶಕ್ತಿ ಅಲ್ಲ, ನಿನ್ನನ್ನು ಗುಣ ಮಾಡಿದಂತ ಯೇಸು, ನಿನ್ನ ಹತ್ರ ಇರುವಂತ ಯೇಸುವನ್ನು ನೋಡಿ ಅವರು ನಡುಗೋರಾಗಿದ್ದಾರೆ. ಹಲ್ಲೆಲೂಯಾ. ಮೊದಲು ಆ ವ್ಯಕ್ತಿಯನ್ನ ನೋಡಿ ಇವರು ನಡುಗ್ತಾ ಇದ್ರು. ಅಯ್ಯೋ, ಯಾರೋ ಅವನ ಮುಂದೆ ನಿಂತ್ಕೊಳ್ಳಕ್ ಆಗಲ್ಲ ಎಂಬುದಾಗಿ ಊರು ಹೊರಗಡೆ ಓಡಿಸಂತ ಜನರು, ಅದೇ ಜನರು ಬಂದು ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. 35 ವರ್ಷ ಮೇಲದಲ್ಲಿ ಅವನ ಪಾದದ ಬಳಿಯಲ್ಲಿ ಕೂತಿರುವುದನ್ನು ಕಂಡು ಹೆದರಿದರು. ಹೇಳಿ ಜೋರಾಗಿ, ಹೆದರಿದರು. ಹಲ್ಲೆಲೂಯಾ. ಯಾವ ಜನರು ಹೆದರ್ತಾ ಇದ್ದಾರೆ? ಗೇಲಿ ಮಾಡಿದ ಜನರು. ಆಯ್ತು, ಇವನ ಕುಟುಂಬ ಮುರಿದೋಯ್ತು, ಆಯ್ತು ಇವನು ಬದುಕಲ್ಲ, ಇವನು ಸಾಯ್ತಾನೆ, ಆಯ್ತು ಇವನ ಜೀವನದಲ್ಲಿ ಉದ್ಧಾರಣೆ ಆಗಲ್ಲ, ಆಯ್ತು ಇವನ ಮಕ್ಕಳು ದಿಕ್ಕುಪಾಲಾಗ್ತಾರೆ,
ಇವರ ಕುಟುಂಬ ನಿಲ್ಲುವುದಿಲ್ಲ ಎಂಬುದಾಗಿ ಹೇಳಿದಂತ ಜನರೇ ಯೇಸು ಸ್ವಾಮಿಯನ್ನ ಆತನ ದರ್ಶಿಸಿದಾಗ, ಯೇಸು ಸ್ವಾಮಿಯ ಪಾದವನ್ನು ಆತ ಹಿಡಿದುಕೊಂಡಾಗ ಬಂದು ನಡುಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದುವೇ ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಮಾಡುವಂತ ಕಾರ್ಯ. ಅದುವೇ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಮಾಡಿದಂತ ಕಾರ್ಯ. ಕೆಲವು ಸಾರಿ ನೋಡಿದ್ರೆ ಏನು ಮಾಡಿಲ್ಲ ಯೇಸು ಸ್ವಾಮಿ, ಸಭೆಗೆ ಹೋಗ್ತಾ ಇದ್ದಾನೆ, ಆರಾಧನೆ ಮಾಡಿದ್ರೆ ಏನು ನನಗೆ ಮಾಡಿಲ್ಲ. ನಿನ್ನ ಮನಸ್ಸನ್ನ ಸ್ವಾಮಿ ಬದಲಾವಣೆ ಮಾಡಿದ್ದಾರೆ. ನಿನ್ನ ನೋಡಿ ಅನೇಕರು ಕೂಡ ನಿನ್ನ ನೋಡಿ ಎದುರುವಂತೆ ಸ್ವಾಮಿ ಮಾಡಿದ್ದಾರೆ. ಕಾರಣ ಏನು ಗೊತ್ತಾ? ನಿನ್ನ ಒಳಗಡೆ ಇರುವಂತ ಶಕ್ತಿ ಬಲ, ದೇವರ ಶಕ್ತಿ, ದೇವರ ಬಲವನ್ನ ಅವ್ರು ನೋಡಿ ಮಾಡುವಂತೆ ಸ್ವಾಮಿ ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಒಪ್ಕೊಳ್ತೀರಾ? ಮೂರನೇದಾಗಿ ಸ್ವಾಮಿ ಏನು ಮಾಡಿದ? ಅವನ ಕುಟುಂಬವನ್ನ ಕಟ್ಟಿದ. ಮೊದಲನೇದಾಗಿ ಸ್ವಸ್ಥ ಬುದ್ಧಿ ಕೊಟ್ಟ, ಎರಡನೇದಾಗಿ ಸಮಾಧಾನ ಅವನಿಗೆ ಕೊಟ್ಟ, ಮೂರನೇದಾಗಿ ಅವನು ಎಲ್ಲಿ ಹೋಗಿದ್ದನು? ಊರು ಬಿಟ್ಟು ಅಡವಿಗೆ, ಗವಿಗಳಲ್ಲಿ, ಸಮಾಧಿಗಳಲ್ಲಿ ಇರ್ತಾ ಇದ್ರಂತೆ. ಇವತ್ತು ಸಮಾಧಿ ಸ್ಥಳಗಳು ಹೇಗಿರ್ತಾವಂತ ನಮಗೆ ಗೊತ್ತು. ಸಮಾಧಿ ಸ್ಥಳಗಳಲ್ಲಿ ಯಾರು ಹೋಗುವುದಿಲ್ಲ. ಅಲ್ಲಿ ಯಾರಾದ್ರೂ ಹೋಗಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಾರಾ? ಯಾರು ಇಷ್ಟಪಡಲ್ಲ. ಆದ್ರೆ ಇವನು ವಾಸ ಮಾಡ್ತಾ ಇದ್ದಂತೆ ಸಮಾಧಿಗಳಲ್ಲಿ. ಯಾಕಂದ್ರೆ ಊರಲ್ಲಿ ಎಲ್ಲಿ ಜಾಗ ಅವನಿಗೆ ಕೊಟ್ಟಿಲ್ಲ, ದೆವ್ವ ಆ ರೀತಿ ಅವನಿಗೆ ಮಾಡ್ತಾ ಇತ್ತು. ಹಾಗಾಗಿ ಸಮಾಧಿಯಲ್ಲಿ ಹೋಗಿ ವಾಸ ಮಾಡಿದಂತ ಮನುಷ್ಯ ಕುಟುಂಬವನ್ನೇ ಬಿಟ್ಟು ಒಬ್ಬಂಟಿಗನಾಗಿ ಒಬ್ಬನೇ ಬದುಕುವಂತ ಮನುಷ್ಯನನ್ನ ಸ್ವಾಮಿ ಹೇಳ್ತಾ ಇದ್ದಾರೆ. ತಿರುಗಿ ಅವನ ಕುಟುಂಬನ ಸ್ವಾಮಿ ಏನ್ ಮಾಡಿದ್ರು? ಕಟ್ಟಿದರು. ಹಲ್ಲೆಲೂಯಾ. ಸ್ವಸ್ಥ ಬುದ್ಧಿ ಉಳ್ಳವನನ್ನ ನೋಡಿ ಜನರು ಹೆದರಿದಾಗ, ಸ್ವಾಮಿ ನಿನ್ನ ಗುಣ ಹೊಂದಿದೆಯಪ್ಪ, ಈಗ ನೀನು ಸರಿಯಾಗಿದೆಯಾ ಎಂಬುದಾಗಿ ಸ್ವಾಮಿ ಕೆಲಸ ಮುಗೀತು. ಆ ದಡದಿಂದ ಈ ದಡಕ್ಕೆ ಬಂದ ಉದ್ದೇಶ ಮುಗೀತು. ಈಗ ತಿರುಗಿ ಸ್ವಾಮಿ ಪ್ರಯಾಣ ಮಾಡಿ ಮತ್ತೆ ಮುಂದಕ್ಕೆ ಹೋಗುವಾಗ ಆ ಒಬ್ಬ ದೆವ್ವ ಹಿಡಿದಂತ ಮನುಷ್ಯನ ಹೇಳ್ತಾನೆ, ಸ್ವಾಮಿ ನಿನ್ ಜೊತೆ ನಾನು ಇರ್ತೀನಿ. ಏನ್ ಮಾಡ್ತೀನಿ? ನಿನ್ ಜೊತೆ ನಾನು ಇರ್ತೀನಿ. ಸ್ವಾಮಿ ಎಲ್ಲರ ಆಲೋಚನೆಯನ್ನ ಬಲ್ಲವನಾಗಿದ್ದಾನೆ. ಪಕ್ಕದಲ್ಲಿ ದೇವರು ಎಲ್ಲರ ಆಲೋಚನೆ ಬಲ್ಲವನಾಗಿದ್ದಾನೆ. ಅವನ ಆಲೋಚನೆ ಏನಂದ್ರೆ, ಸ್ವಾಮಿ ನಿನ್ ಜೊತೆನೇ ಇರ್ತೀನಿ, ಕಷ್ಟ ಪಡೋದು ಬೇಕಾಗಿಲ್ಲ, ದುಡಿಯೋದು ಬೇಕಾಗಿಲ್ಲ, ನೀನು ಎಲ್ಲಿ ಹೋದ್ರೆ ನಿನ್ ಜೊತೆನೇ ಇರ್ತೀನಿ, ಸಾಕು, ಒಂದೊತ್ತು ಊಟ ಸಿಕ್ಕರೆ ಸಾಕು ಎಂಬುದಾಗಿ ಯೋಚನೆ ಮಾಡಿದ. ಸ್ವಾಮಿ ಏನ್ ಹೇಳಿದ್ರು ನೋಡ್ರಿ, 39ನೇ ವಚನ, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗು, ದೇವ ನಿನಗೆ ಎಂತ ಉಪಕಾರವನ್ನು ಮಾಡಿದ್ದಾನೆಂದು ಅದನ್ನೆಲ್ಲ ವಿವರಿಸಿ ಹೇಳು ಎಂದನು. ಮಾರ್ಕ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ನೀನು ನಿನ್ನ ಮನೆಗೆ ಹೋಗು, ನಿನ್ನ ಬಂಧುಗಳ ಬಳಿಗೆ ಹೋಗು, ನಿನಗೆ ಏನೇನು ಆಗಿದೆಯೋ ಅದೆಲ್ಲವನ್ನ ತಿಳಿಸು. ಆಮೆನ್. ಇವತ್ತು ಎಷ್ಟು ಜನ ದೇವರು ನಿಮಗೆ ಮಾಡಿದ ಉಪಕಾರಗಳನ್ನ ನಿಮ್ಮ ಮನೆಯವರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಊರಿನವರಿಗೂ ಎಷ್ಟು ಜನ ತಿಳಿಸಿದ್ದೀರಾ? ಎಲ್ಲಿ ತಿಳಿಸಲಿ ಪಾಸ್ಟರ್? ಪಕ್ಕದಲ್ಲಿರೋ ಸಭೆಯಲ್ಲಿ ಸಾಕ್ಷಿನೇ ಹೇಳುವುದಿಲ್ಲ ನಾನು. ಬೈಬಲ್ ಹೇಳ್ತೇನೆ, ಸ್ವಾಮಿ ಅದೇ ಉದ್ದೇಶ ಮಾಡ್ತಾ ಇದ್ದಾನೆ. ನೀನು ಗುಣ ಹೊಂದಿದೀಯಾ, ನೀನು ಸರಿಯಾಗಿದೆಯಾ, ದೇವರು ನಿನಗೇನು ಮಾಡಿದಾರೋ, ಎಂತ ಉಪಕಾರ ಮಾಡಿದ್ದಾನೋ ಅದನ್ನ ನೆನೆಸಿ ನೀನು ಸಾಕ್ಷಿಯಾಗಿರ್ಬೇಕು. ದೇವರು ಮಾಡಿದ ನೆನೆಸಿ ಸುಮ್ಮನೆ ಇರಬಾರ್ದು. ಸ್ವಾಮಿ ಅದನ್ನ ಹೇಳ್ತಾನೆ, ನಿನ್ನ ಮನೆಗೆ ಹೋಗು, ನಿನ್ನ ಬಂಧುಗಳ ಬಳಿಗೆ ಹೋಗು, ಅಲ್ಲಿ ಹೋಗಿ ಸಾಕ್ಷಿಯಾಗಿ ಇರು. ಆಮೆನ್. ನಮ್ಮ ಜೀವನ ಸಾಕ್ಷಿಯಾಗಿರ್ಬೇಕು. ನಾವು ಎಲ್ಲಿ ಹೋದ್ರೂ ಕೂಡ ನಮ್ಮ ಜೀವನ ಸಾಕ್ಷಿಯಾಗಿರ್ಬೇಕು. ಸಭೆಗೆ ಬಂದು ಆರಾಧನೆ ಮಾಡಿ ಹೋಗುದಲ್ಲ ಅಷ್ಟೇ ಅಲ್ಲ ರೀ, ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು ಅಷ್ಟೇ ಅಲ್ಲ. ನಿನ್ನ ಬಂಧುಗಳ ಬಳಿಗೆ ಹೋಗುವಾಗ, ನಿನ್ನ ಕುಟುಂಬಸ್ಥರ ಬಳಿಗೆ ಹೋಗುವಾಗ, ನಿನ್ನ ಊರಿನ ಬಳಿಗೆ ಹೋಗುವಾಗ, ನಿನ್ನ ಹಳ್ಳಿಗೆ ಹೋಗುವಾಗ ಅಲ್ಲೆಲ್ಲ ಯೇಸು ಸ್ವಾಮಿ ಏನು ಮಾಡಿದನೋ ಅದನ್ನು ಹೇಳುವುದೇ ಸ್ವಾಮಿಯ ಸಂತೋಷದ ಹೃದಯವಾಗಿದೆ. ಹಲ್ಲೆಲೂಯಾ. ನೋಡುವಾಸೆ, ಮಾತಾಡುವಾಸೆ, ಬದುಕುವಾಸೆ, ಅಪ್ಪ ನಿನ್ನ ಜೊತೆಯಲ್ಲಿ ನಿನ್ನ ನೋಡುವಾಸೆ, ಬದುಕುವಾಸೆ, ಅಪ್ಪ ನಿನ್ನ ಜೊತೆಯಲ್ಲಿ. ಸ್ವಾಮಿ ಆ ದೆವ್ವ ಹಿಡಿದಂತ ಮನುಷ್ಯನಿಗೆ ಹೇಳಿದ್ರು, ನೀನು ಸಾಕ್ಷಿಯಾಗಿರ್ಬೇಕು ಮಗನೇ. ಇವತ್ತು ದೇವರು ನಮಗೆ ಹೇಳ್ತಾರೆ, ಮಗನೇ ಮಗಳೇ ನೀನು ಸಾಕ್ಷಿಯಾಗಿರ್ಬೇಕು. ನಿನಗೇನು ದೇವರು ಮಾಡಿದ ನಿನ್ನ ಊರಿನವರಿಗೆ ಹೇಳು, ನಿನ್ನ ಮನೆಯವರಿಗೆ ಹೇಳು. ಆವಾಗಲೂ ದೇವರ ಪ್ರೀತಿ ಏನಂತ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸ್ವಾಮಿ ಎಷ್ಟು ದೂರದಿಂದ ಪ್ರಯಾಣ ಮಾಡಿ ಹೋದ್ರಲ್ವಾ, ಆ ದಡದಿಂದ ಈ ದಡ ಸೇರುವುದು ಸುಮ್ಮನೆನಾ? ಅವನ ಒಬ್ಬರ ಸಲುವಾಗಿ ಸ್ವಾಮಿ ಬಂದ, ಆ ಉಪಕಾರವನ್ನು ಮಾಡಿದ. ನಿನ್ನ ಜೀವನದಲ್ಲಿ ಸ್ವಾಮಿ ಆ ಉಪಕಾರವನ್ನು ಮಾಡಿದನಂದ್ರೆ
ನಿನ್ನ ಕುಟುಂಬದವರಿಗೂ ನಿನ್ನ ಬಂಧುಗಳಿಗೂ ಹೇಳಬೇಕೆಂಬುದಾಗಿ ಸ್ವಾಮಿ ಸಾಕ್ಷಿ ಹೃದಯ ಒಳ್ಳೆ ಇರಬೇಕೆಂಬುದಾಗಿದೆ ದೇವರ ಹೃದಯವಾಗಿದೆ. ಆಮೇನ್. ಮೊದಲಿಗೆ ಸ್ವಾಮಿ ಏನ್ ಮಾಡಿದ ಅವನಿಗೆ? ಒಳ್ಳೆ ಬುದ್ಧಿಯನ್ನ ನಿನಗೇನು ಮಾಡಿದ್ದಾನೆ ಸ್ವಾಮಿ? ಕೆಲವರಿಗೆಲ್ಲ ಹೇಳ್ತಾ ಹೋಗ್ತೇನೆ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಪ್ರತಿ ವಾರ ಸಭೆಗೆ ಹೋಗ್ತೀನಿ, ಇನ್ನೂ ನನಗೆ ಏನು ಆಗಲ್ಲಾಗ್ಯದ ಅಂತೇ ಇಲ್ವಾ ರೀ? ನಿಮ್ಗೆ ಒಳ್ಳೆ ಗುಣವನ್ನ ದೇವರು ಕೊಟ್ಟಿದ್ದಾರೆ, ಒಳ್ಳೆ ಬುದ್ಧಿಯನ್ನ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯಾ. ಯಾಕೋ ಜೋರಾಗಿ ಹೇಳಿಲ್ಲ? ಹಾಲೆಲೂಯಾ. ಎರಡನೇದಾಗಿ ನಾವು ನೋಡ್ತೀವಿ, ಒಬ್ಬಂಟಿಗೆ ನನ್ನ ಮುರಿದಂತ ಕುಟುಂಬವನ್ನ ಸ್ವಾಮಿ ಏನು ಮಾಡಿದ್ರು? ಕಟ್ಟಿದರು. ಜನರು ಅವನನ್ನು ತಳ್ಳಿ ಬಿಟ್ಟಿದ್ರು. ಆಯ್ತು, ನಮ್ಮ ಪಾಲಿಗೆ ಅವನು ಸತ್ತಿದ್ದಾನೆ. ತಿರುಗಿ ದೇವರು ನಿನ್ನ ಊರಲ್ಲಿ, ನಿನ್ನ ಗಲ್ಲಿಯಲ್ಲಿ ದೇವರು ಸಾಕ್ಷಿಯಾಗಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ, ಅವನಿಗೆ ಏನು ಕೊಟ್ಟರು ಸ್ವಾಮಿ? ನಿನಗೊಂದು ಕೊಡ್ತಾರೆ ಸ್ವಾಮಿ, ಸಮಾಧಾನ ದೇವರು ನಿನಗೆ ಕೊಟ್ಟಿದ್ದಾರೆ. ಹೌದಲ್ವಾ? ಮೊದಲು ಟೆನ್ಷನ್ ಮಾಡ್ಕೊಳ್ತಾ ಇದ್ದಿಲ್ಲ, ಏನ್ ಮಾಡಲಿ ಏನಿಲ್ಲ ಟೆನ್ಷನ್ ಮಾಡ್ತಾ ಇದ್ದಿ. ಯಾವಾಗ ದೇವರ ಮಾತು, ದೇವರ ಬಲ ಬಂತು, ಯಾವಾಗ ದೇವರನ್ನ ಸಂಧಿಸಿದನೋ, ಯಾವಾಗ ದೇವರನ್ನ ಮುಟ್ಟಿದನೋ, ಈಗ ನಿನ್ನ ಹೃದಯದಲ್ಲಿ ಏನಿದೆ? ಸಮಾಧಾನ. ಸ್ವಾಮಿ ಸಮಾಧಾನವನ್ನು ನಿನಗೆ ಕೊಟ್ಟಿದ್ದಾನೆ. ಹೇಳ್ಕೊಂಡು ತಿರುಗಬೇಡ, ಏನು ಮಾಡಿಲ್ಲ ಸ್ವಾಮಿ, ಏನು ಮಾಡಿಲ್ಲ, ನಂಬಿಗಸ್ತನಾಗಿರು, ಸ್ವಾಮಿ ಎಲ್ಲವನ್ನ ನಿನ್ನ ಜೀವನದಲ್ಲಿ ಮಾಡ್ತಾನೆ. ಆಮೇನ್. ನಾಲ್ಕನೇದಾಗಿ ಏನು ಮಾಡಿದ್ರು ಎಂಬುದಾಗಿ ನೋಡುವಾಗ, ತನ್ನ ದೇಹವನ್ನ ಸರಿ ಮಾಡಿದ್ರು. ತನ್ನ ದೇಹ ಸರಿ ಮಾಡಿದ್ರು. ಒಳ್ಳೆ ಆರೋಗ್ಯವನ್ನು ಏನ್ ಕೊಟ್ರ ಆತನಿಗೆ? ಕೊಟ್ಟ. ಏನ್ ಮಾಡ್ತಾ ಇದ್ರವ? ಕಲ್ಲುಗಳನ್ನು ತಗೊಂಡು ಏನ್ ಮಾಡ್ತಾ ಇದ್ದಾನೆ? ಬೆಟ್ಟದ ಮೇಲೆ ಕಲ್ಲು ತಗೊಳ್ಳೋದು, ಒಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು ಎಲ್ಲ ಕಡೆ. ನೋಡಿ, ಅವನ ದೇಹಕ್ಕೆ ಸ್ವಾಮಿ ಒಳ್ಳೆ ಆರೋಗ್ಯವನ್ನ ಕೊಟ್ಟವನು. ಯಾವಾಗ ಸ್ವಾಮಿ ಮುಟ್ಟಿದ್ರು, ಯಾವಾಗ ಸ್ವಾಮಿ ಗುಣಪಡಿಸಿದ್ರು, ಅಂದಿನಿಂದ ಇಂದು ಎಂದೂ ಕೂಡ ಅವನು ಚಾಕುವಿಂದ ಕೊಯ್ಕೊಂಡಿಲ್ಲ, ಕಲ್ಲಿಂದ ಕೊಯ್ಕೊಂಡಿಲ್ಲ. ಹಲ್ಲೆಲೂಯಾ. ಸ್ವಾಮಿ ನಿನ್ನ ಮುಟ್ಟಿದ ಮೇಲೆ ದೇವರು ಒಳ್ಳೆ ಆರೋಗ್ಯವನ್ನು ಕೂಡ ನಿನಗೆ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಅದನ್ನ ಹೇಳು ಸ್ವಾಮಿ. ಅದನ್ನ ಹೇಳ್ತಾ ಅದಿ ಹೋಗಿ ನಿನ್ನ ಮನೆಗೆ ಹೇಳು, ನಿನ್ನ ಊರಿಗೆ ಹೇಳು, ನಿನ್ನ ಬಂಧುಗಳಿಗೆ ಹೇಳು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಐದನೇದಾಗಿ ಸ್ವಾಮಿ ಏನು ಮಾಡಿದರು? ಬಂಧನಗಳನ್ನ ಮುರಿದು ಬಿಟ್ಟ. ತನಗಿರುವ ಬಂಧನೆ ತಾತನಿಂದ ಬಂದಿರಬಹುದು, ಮುತ್ತಾತನಿಂದ ಬಂದಿರಬಹುದು, ಅವರ ತಲಾಂತರ ತಲೆಮಾರಿಂದ ಬಂದಿರಬಹುದು. ಆ ಬಂಧನೆ ಶಾಪಗಳನ್ನ ಏನ್ ಮಾಡಿದ ಸ್ವಾಮಿ? ಮುರಿದು ಹಾಕಿದ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಯಾಕೋ ನಮ್ಮ ಮನೆತನನೇ ಹಂಗೆ ಇದೆ ರೀ, ನಮ್ಮ ಮನೆತನ ಹಂಗೆ ಬರ್ತಾ ಇದೆ. ನಮ್ಮ ಅಪ್ಪನಿಗೂ ಹಾರ್ಟ್ ಅಟ್ಯಾಕ್ ಇತ್ತು, ಮಗನಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರ ಮೊಮ್ಮಗನಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೋ ಆ ಒಂದು ಶಾಪವನ್ನು ಬರ್ತಾ ಇದೆ. ಇನ್ನು ಕೆಲವರು ಯಾಕೋ ನಮ್ಮ ಮನೆಯಲ್ಲಿ, ನಮ್ಮ ಕಾಂದಾನಿಂದ ನಾವು ನೋಡ್ತೇವೆ, ಹುಡ್ತಾನೆ ಮಕ್ಕಳು ಏನಾಗ್ತಾ ಇದ್ದಾರೆ? ಸರಿ ಹೋಗ್ತಾ ಇದ್ದಾರೆ. ಹುಡ್ತಾನೆ ಮಕ್ಕಳು ಸಾಯ್ತಾ ಇದ್ದಾರೆ. ಶಾಪಗಳಿವು. ಇನ್ನು ಕೆಲವರ ಜೀವನದಲ್ಲಿ ಯಾಕೋ ನಮ್ಮ ಕುಟುಂಬದಲ್ಲಿ, ನಮ್ಮ ತಲಾಂತರಗಳಲ್ಲಿ ಯಾರು ಕೂಡ ನಾವು ಕೈ ಹಾಕಿದ್ರು ಕೂಡ ಯಾರು ಕೂಡ ಮುಂದೆ ಹೋಗ್ಲಿಕ್ಕೆ ಆಗ್ತಾ, ಎಲ್ಲ ಎದುರೇ ಆಗ್ತಾ ಇದೆ ನಮಗೆ. ಏನದು? ಶಾಪ. ಅದಕ್ಕೆ ದೇವರ ವಾಕ್ಯ ನಾವು ನೋಡ್ತೇವೆ, ಆ ಶಾಪಗಳನ್ನು ಮುರಿದು ಹಾಕಿ, ಆ ಬಂಧನಗಳನ್ನು ಮುರಿದು ಹಾಕಿ, ಇವತ್ತು ದೇವರ ಆಲಯದಲ್ಲಿ ಕೂತ್ಕೊಂಡು ಆರಾಧನೆ ಮಾಡುವಂತೆ ದೇವರು ನಿನಗೆ ಮಾಡಿದ್ದಾನೆ. ಹೇಳ್ರಿ ಪಕ್ಕದಲ್ಲಿ, ಸ್ವಾಮಿ ಏನು ಮಾಡಿದ್ದಾರೆ ನಿನಗೆ? ಬುದ್ಧಿ ಕೊಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ಬಂಧನಗಳನ್ನು ಮುರಿದು ಹಾಕಿದ್ದಾರೆ, ಕುಟುಂಬವನ್ನ ಕಟ್ಟಿದ್ದಾರೆ, ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಿದ್ದಾರೆ. ಇನ್ನೇನು ಬೇಕ್ರಿ ನಮಗೆ? ಇಷ್ಟೆಲ್ಲ ಸಾಕಲ್ವಾ? ಸಮಾಧಾನ ಮುಖ್ಯನಾ? ಒಳ್ಳೆ ಬುದ್ಧಿ ಬಹಳ ಮುಖ್ಯನಾ? ಓಕೆ. ನಿನಗಿರುವಂತ ಪಾಪ ಶಾಪಗಳು ಮುಚ್ಚಲ್ಪಡಬೇಕಾ? ಮುಖ್ಯ. ನಿನ್ನ ದೇಹಕ್ಕೆ ಒಳ್ಳೆ ಆರೋಗ್ಯ ಬೇಕಾ? ಮುಖ್ಯ. ಸ್ವಾಮಿ ಅದನ್ನೇ ಆತನಿಗೆ ಮಾಡಿದ. ಇವತ್ತು ನಮಗೂ ನಿಮಗೂ ಕೂಡ ಸ್ವಾಮಿ ಅದನ್ನೇ ಮಾಡಿದ್ದಾನೆ. ಪಕ್ಕದವರಿಗೆ ಹೇಳಿ, ಸ್ವಾಮಿ ಏನು ನನಗೆ ಮಾಡಿಲ್ಲ ಅಂತ ಎಂದು ನಿನ್ನ ಬಾಯಿಂದ ಬರಬಾರ್ದು. ಕೆಲವೆಲ್ಲ ಹೇಳ್ತಾ ಇರ್ತೀವಲ್ವ, ಏನು ಮಾಡಿಲ್ಲ ಸ್ವಾಮಿ, 5 ವಾರ ಆಯ್ತು, 10 ವಾರ ಆಯ್ತು, 1 ತಿಂಗಳು ಹೋಲತ್ತೀನಿ, 3 ತಿಂಗಳ ಸಭೆಗೆ ಹೋಲತ್ತೀನಿ, ಏನು ಮಾಡಲಿಲ್ಲ. ಅಣ್ಣ ಕೇಳಿಸ್ಕೋ, ಏನು ಮಾಡಿದೆ ತನಿಗೆ ಸ್ವಾಮಿ? ನಿನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ ನೆನೆಸು, ಕೂತ್ಕೊಂಡು ಪ್ರಾರ್ಥನೆ ಮಾಡು. ದೇವರು ನಿನಗೆ ಏನು ಮಾಡಿದೆ ಎಲ್ಲವನ್ನ ಸ್ವಾಮಿ ನಿನಗೆ ನೆನಪಿಗೆ ತರುವನಾಗಿದ್ದಾನೆ.